ನೆಲಮಂಗಲ ನಗರಸಭಾ ವತಿಯಿಂದ 2026ನೇ ಹಾಗೂ 27ನೇ ಸಾಲಿನ ಆಯವ್ಯಯ ಬಜೆಟ್ ಅನುಮೋದನೆ. ಬಜೆಟ್ ಆಗಿದ್ದು 1,67,00,000 ಉಳಿತಾಯ ಬಜೆಟ್ ನ ಇವತ್ತು ನಾವು ಮಂಡಿಸಿದ್ದೀವಿ. ಈ ಒಂದು ಬಜೆಟ್ ವಿಶೇಷತೆ ಏನಂದ್ರೆ, ಈ ಬಾರಿ ನಮ್ಮ ಜನಪ್ರಿಯ ಶಾಸಕರ ಒಂದು ಒತ್ತಾಯದ ಮೇಲೆ ಕರ್ನಾಟಕ ಘನ ಸರ್ಕಾರ ನಮ್ಮ ನಗರಸಭೆ ವ್ಯಾಪ್ತಿಯೊಳಗೆ ಒಳಚರಂಡಿ ವ್ಯವಸ್ಥೆ ಮತ್ತೆ ಅರ್ಧ TMC ಕುಡಿಯುವ ನೀರಿನ ಒಂದು ಘೋಷಣೆ ಮಾಡಿರೋದ್ರಿಂದ ಈ ಒಂದು ಬಜೆಟ್ ಆಶಾದಾಯಕವಾಗಿದೆ ಅಂತ ನಾನು ಭಾವಿಸ್ತೀನಿ. ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ 31 ವಾರ್ಡ್ಗಳಿದೆ. 23 ಜನ ಚುನಾಯಿತರಾಗಿದ್ರು, 4 ಜನ ಹೆಚ್ಚುವರಿ ನಾಮನಿರ್ದೇಶಿತರಿದ್ದಾರೆ. ಒಟ್ಟು 27 ಜನ ಇದ್ದೀವಿ. 27 ಜನಕ್ಕೂ ಯಾವುದೇ ತಾರತಮ್ಯ ಇಲ್ಲದೆ ಏನು ಹೆಚ್ಚುವರಿ ಸದಸ್ಯರುಗಳದ್ದು ದೊಡ್ಡ ವಾರ್ಡ್ಗಳು, ಯಾಕೆಂದ್ರೆ ಪಂಚಾಯತಿ ಒಂದೊಂದು ಪಂಚಾಯತಿ ಇದೆ, ಅವ್ರಿಗೂ ಸಹ ನಮ್ಮ ನಗರಸಭಾ ಮೆಂಬರ್ಗಳಿಗಿಂತ 3 ಪಟ್ಟು ಅವ್ರಿಗೆ ಅಧಿಕವಾಗಿ ಅವ್ರಿಗೆ ಒಂದು ಹಣವನ್ನ ಕೊಟ್ಟು ಈ ಒಂದು ಬಜೆಟ್ ನ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಕುಡಿಯೋ ನೀರಿನ ಸಮಸ್ಯೆ ಬೇಸಿಗೆ ಇದ್ದ ಕಾರಣ ನೆಲಮಂಗಲದಲ್ಲಿ ಬೋರ್ವೆಲ್ ಆಶ್ರಿತವಾಗಿ ನಾವು ನೀರು ಕೊಡ್ತಾ ಇದ್ದೀವಿ. ಆದ ಕಾರಣ ಈ ಸಾರಿ ಈ ಒಂದು ಹಿಂದೆನೆ ನಾವು ಆಲ್ರೆಡಿ 28 ಕೊಳವೆ ಬಾವಿಗಳನ್ನ ಕೊರೆದಿದ್ವಿ. ಎಲ್ಲ ನಮ್ಮ ಗೌರವಾನ್ವಿತ ನಗರಸಭಾ ಸದಸ್ಯರ ಒಂದು ಸಮ್ಮುಖದಲ್ಲಿ ಇವತ್ತು ಅದನ್ನ ಇಮಿಡಿಯೇಟ್ ಆಗಿ ನಾವು ಟೆಂಡರ್ ಮಾಡಿ ಮಾಡಲೇಬೇಕು ಅಂತ ಒಂದು ಇದನ್ನ ಕೊಟ್ರು. ಆ ಒಂದು ಇದರಲ್ಲಿ ಇಮಿಡಿಯೇಟ್ ಆಗಿ ನಾವು ಕೊಳವೆ ಬಾವಿಗಳಿಗೆ ಒಂದು ಟೆಂಡರ್ ಮಾಡಿಕೊಂಡು ಎಲ್ಲಾ ವಾರ್ಡ್ಗಳಲ್ಲೂ ಅವ್ರವ್ರ ಏನು ನಮ್ಮ ಸದಸ್ಯರುಗಳ ಕೋರಿಕೆ ಮೇರೆಗೆ ಒಂದು ಕೊಳವೆ ಬಾವಿಗಳನ್ನ ಕೊರೆದು ಅವ್ರಿಗೆ ನೀರು ಉಳಿಸುವಂತ ಕೆಲಸ ನಾವು ಮಾಡ್ತಾ ಕಲೆಕ್ಟ್ ಆಗ್ತಾ ಇದೆ. ಅವ್ರಿಗೂ ಕೆಲವ್ರಿಗೆ ಮಾಹಿತಿ ಕಡಿಮೆ ಇತ್ತೇನೋ ಅದನ್ನ ಅವ್ರಿಗೆ ತಿಳಿ ಹೇಳಿದೀವಿ. ಈ ಸಾರಿ ನಾವು ಹೋದ್ ಸಾರಿ ಏನು ಬಜೆಟ್ ನ ಇದ್ ಮಾಡ್ಕೊಂಡಿದ್ವಿ, 86% ನಾವು ಆಲ್ರೆಡಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡಿದೀವಿ. ಇನ್ನು 15-16% ಟ್ಯಾಕ್ಸ್ ಇತ್ತು. ಅದನ್ನ ಈ ಬಾರಿ ಅದನ್ನು ಸೇರಿಸಿ ನಾವು ಕಲೆಕ್ಟ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಕಳೆದ ವರ್ಷನೇ ಅದನ್ನ ನಗರಸಭೆಯ ಒಂದು ಏನು ಬಿಲ್ಡಿಂಗ್ ಕಟ್ಟಬೇಕು ಅಂತ ಇದ್ವಿ, ಅದನ್ನ ನಮ್ಮ ಪ್ಲಾನಿಂಗ್ ಅಥಾರಿಟಿಯಿಂದ ಪ್ಲಾನಿಂಗು ಅಪ್ರೂವಲ್ ಮಾಡ್ಕೊಂಡಿದೀವಿ. ಅದಕ್ಕಾಗಿ ನಾವು 3.5 ಕೋಟಿ ನಮ್ಮ ನಗರಸಭಾ ನಿಧಿನ ರಿಸರ್ವ್ ಮಾಡ್ಕೊಂಡಿದೀವಿ. ಸರ್ಕಾರದಿಂದ 7.5 ಕೋಟಿ ಹೊಸ ನಗರಸಭೆಗಳಿಗೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಏನು ಪತ್ರ ಮುಖೇನ ಏನ್ ಕರೆಸ್ಪಾಂಡೆನ್ಸ್ ಮಾಡ್ಬೇಕು ಅದನ್ನ ನಾವು ಮಾಡಿದೀವಿ. ಈ ಒಂದು ಇನ್ನೊಂದು 2 ತಿಂಗಳು ಇಲ್ಲ 3 ತಿಂಗಳು ನಮ್ಮ ಏನು ಜನಪ್ರಿಯ ಶಾಸಕರ ಒಂದು ನೇತೃತ್ವದಲ್ಲಿ ಅವರು ಆ ಒಂದು ಫಂಡ್ ನ ರಿಲೀಸ್ ಮಾಡಿಸ್ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಇದರಲ್ಲಿ ಈ ಒಂದು 2 ತಿಂಗಳಲ್ಲಿ ನಾವು ಭೂಮಿ ಪೂಜೆ ಮಾಡುವಂತ ಕೆಲಸನ ಮಾಡೇ ಮಾಡ್ತೀವಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಅದನ್ನ ಮೀಟಿಂಗ್ ಅಲ್ಲಿ ನಾವು ಮಾತಾಡಿದೀವಿ, ಅದನ್ನ ಅಪ್ರೂವಲ್ ಆಲ್ರೆಡಿ ಮಾಡ್ಕೊಂಡಿದೀವಿ. ಅದಕ್ಕಾಗಿ ಈ ಒಂದು ಬಜೆಟ್ ಅಲ್ಲಿ 80 ಲಕ್ಷ ಮೀಸಲಾಗಿ ಇಟ್ಕೊಂಡಿದೀವಿ. ಅವ್ರಿಗೆ ಒಂದು ನಮ್ಮ ಬಿಲ್ಮಂಗ್ಲ ಫಾರೆಸ್ಟ್ ಮುಂದೆ ಒಂದು 10 ಅಡಿಗೆ ಒಂದು 1,500 ಅಡಿ ಜಾಗ ಇದೆ. ಅಲ್ಲಿ ಒಂದು ಶೆಲ್ಟರ್ ಮಾಡಿ ಎಲ್ಲಾ ಬೂದಿ ವ್ಯಾಪಾರಗಳನ್ನ ಒಂದೇ ಸೂರಿನಡಿ ತರಬೇಕು ಅನ್ನೋದು ನಮ್ಮ ಉದ್ದೇಶ. ಏನಂದ್ರೆ ರಾತ್ರಿ ಹೊತ್ತು ಫುಡ್ ಕೋರ್ಟ್ ಎಲ್ಲಿ ಅಂದ್ರಲ್ಲಿ ರಸ್ತೆಗಳಲ್ಲಿ ಇಟ್ಕೊಂಡ್ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅವರು ಜೀವನ ಮಾಡ್ತಿರ್ತಾರೆ, ನಾವು ಅವ್ರನ್ನ ಮಾಡಕ್ಕಾಗಲ್ಲ. ಅದ ಕಾರಣ ಅವ್ರನ್ನೆಲ್ಲ ಒಂದು ಸೂರಿನಡಿ ತಂದು ಒಂದೇ ತ ಫುಡ್ ಕೋರ್ಟ್ ಮಾಡ್ಬೇಕು ಅನ್ನೋ ಒಂದು ತೀರ್ಮಾನನ ಎಲ್ಲ ನಮ್ಮ ಗೌರವಾನ್ವಿತ ನಗರಸಭಾ ಸದಸ್ಯರ ಒಂದು ಒಮ್ಮತದಂತೆ ತೀರ್ಮಾನ ಕೈಗೊಂಡಿದೀವಿ. ಅದಕ್ಕಾಗಿ 80 ಲಕ್ಷ ಅನುದಾನವನ್ನು ಸಹ ಈ ಒಂದು ಆಯವ್ಯಯದಲ್ಲಿ ಇಟ್ಟುಕೊಂಡಿದ್ವಿ. ನಾವು 2026-27ನೇ ಸಾಲಿನ ನೆಲಮಂಗಲ ನಗರಸಭೆಯ ಒಂದು ಬಜೆಟ್ ಅನ್ನ ಇವತ್ತು ನಾವು ಮಂಡನೆ ಮಾಡಿದ್ವಿ. ಟೋಟಲ್ ಒಟ್ಟಾರೆಯಾಗಿ 129 ಕೋಟಿ ಬೃಹತ್ ಮೊತ್ತದ ಬಜೆಟ್ ಅಂತ ಹೇಳಿ ನಾನು ಹರ್ಷನ ವ್ಯಕ್ತಪಡಿಸಿ ನಿಮ್ಗೆಲ್ಲ ಮಾಹಿತಿ ಹೇಳಕ್ ಇಷ್ಟಪಡ್ತೀನಿ. 127 ಕೋಟಿ ನಮ್ದು ಎಕ್ಸ್ಪೆಂಡಿಚರ್ ಅಂತ ಹೇಳಿ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಇನ್ನು 1,62 ಲಕ್ಷ ರೂಪಾಯಿಗಳನ್ನ ನಾವು ಮಿಗುತೆ ಬಜೆಟ್ ಅಂತ, ಉಳಿತಾಯ ಬಜೆಟ್ ಅಂತ ಕರಿತೀವಿ. ಕೊರತೆ ಬಜೆಟ್ ಅಥವಾ ಉಳಿತಾಯ ಬಜೆಟ್ ಅಂತ ಏನಿದೆಯಲ್ಲ, ನಮ್ಮಲ್ಲಿ ಉಳಿತಾಯ ಬಜೆಟ್ ನಾವು ಈ ಸತಿ ಪ್ರಾವಿಷನ್ ಮಾಡ್ಕೊಂಡಿದೀವಿ. ಎಲ್ಲಾ 31 ವಾರ್ಡ್ಗಳ ಸರ್ವತೋಮುಖ ಅಭಿವೃದ್ಧಿಯ ನಿಟ್ಟಿನಿಂದ ಪ್ರೀ ಪ್ಲಾನ್ ಮಾಡಿ ರಚನೆ ಮಾಡಿರ್ತಕ್ಕಂತ ಬಜೆಟ್ ಈ ಸತಿ ಆಗಿರ್ತದೆ. ಯಾಕಂದ್ರೆ ನಾವು UGD ಸಮಸ್ಯೆಗಳು ಕೆಲವೊಂದು ನಮ್ಮ ಪಂಚಾಯತಿ ಪ್ರದೇಶಗಳು ನಮಗೆ ಸೇರ್ಪಡೆ ಆದುವಂತಲ್ಲ, ಆ ಪ್ರದೇಶಗಳಲ್ಲಿ UGD ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಿತ್ತು. ಅವುಗಳನ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳಿ ವಿಶೇಷವಾಗಿ ಫಂಡ್ ಅನ್ನು ಎತ್ತಿಟ್ಟಿದ್ದೀವಿ. ಇನ್ನ ಸುಪ್ರೀಂ ಕೋರ್ಟಿನ ಒಂದು ಮಾರ್ಗದರ್ಶನದಂತೆ ಎಲ್ಲ ನಾಯಿಗಳನ್ನ ಸಂತಾನ ಹರಣ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ನಾವು ಅವ್ರ ಮಾರ್ಗದರ್ಶನದಂತೆ ಹಾಸ್ಪಿಟಲ್ ಕಟ್ಬೇಕು ಅಂತ ಹೇಳಿ ಅದಕ್ಕೂ ಪ್ರೀ ಪ್ಲಾನ್ ಮಾಡಿ ಅಮೌಂಟ್ ಇಟ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಎಲ್ಲಾ ಒಂದು ಈ ಒಂದು ಸದಸ್ಯರುಗಳು, ಹೆಚ್ಚುವರಿ ನಾಮನಿರ್ದೇಶಿತ ಸದಸ್ಯರುಗಳು ಏನಿದಾರಲ್ಲ, ಅವರುಗಳ ಕೋರಿಕೆಗಳಿತ್ತು. ಆ ಪಂಚಾಯತಿ ಪ್ರದೇಶಗಳಿಂದ ಅತಿ ಹೆಚ್ಚಾಗಿ ಆದಾಯ ಬರೋದ್ರಿಂದ ಆ ಪ್ರದೇಶಗಳಿಗೆ ನಾವು ಮೊನ್ನೆ ಅಧ್ಯಕ್ಷರಿಗೆ ಆಲ್ರೆಡಿ ಹೇಳಿದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ಅವ್ರಿಗೋಸ್ಕರ ಬಗ್ಗೆ ಮೀಸಲಾಗಿಟ್ಟಿರ್ತಕ್ಕಂಥ ನಾವು ಕೆಲಸನ ನಾವು ಮಾಡಿದ್ದೀವಿ. ಒಂದು ಬಜೆಟ್ ಬಗ್ಗೆ ಹೇಳೋದು ಅಂತಂದ್ರೆ, ಸರ್ವತೋಮುಖ ಸುಸಜ್ಜಿತ ಒಂದು ನಗರವನ್ನ ನಾವು ನಿರ್ಮಾಣ ಮಾಡತಕ್ಕಂತ ಒಂದು ಕಲ್ಪನೆ, ಸುಸಜ್ಜಿತ ನಗರವನ್ನ ನಿರ್ಮಾಣ ಮಾಡತಕ್ಕಂತ ಕಲ್ಪನೆಯನ್ನ ಹೊತ್ತಂತ ಬಜೆಟ್ ಆಗಿರ್ತದೆ. ಈ ಬಜೆಟ್ ನ ಅನುಗುಣವಾಗಿ ನಾವು ಕಾಮಗಾರಿಗಳನ್ನ ಮಾಡ್ತಾ ಹೋದ್ರೆ ಸರ್ವತೋಮುಖ ಅಭಿವೃದ್ಧಿ ನೆಲಮಂಗಲ ಕಾಣೋದ್ರಲ್ಲಿ ಡೌಟೇ ಇಲ್ಲ. ನಾವು ನೀರಿನ ದರ ಪರಿಷ್ಕರಣೆಯನ್ನು ನಾವು ಈ ಸತಿ ಮಾಡಿದೀವಿ. ಯಾಕಂದ್ರೆ ನೀರಿನ ಸಮಸ್ಯೆ ಬಗ್ಗೆ ಜಾಸ್ತಿ ಚರ್ಚೆ ಆಯ್ತು ನಮ್ಮ ಈ ಒಂದು ಮೀಟಿಂಗ್ ಅಲ್ಲಿ.
ಅಂತರ್ಜಲ ಕುಸಿತಾ ಇದೆ. ಬೋರ್ಗಳು ದಿನನಿತ್ಯ ನಾವು ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರ್ತಕ್ಕಂಥ ಬೋರ್ಗಳಲ್ಲಿ ನೀರು ಖಾಲಿ ಆಗ್ತಾ ಇದೆ. ಬೇರೆ ಕಡೆ ಬೋರ್ ಕೊರಿಲೇಬೇಕು. 1,28,000 ಜನಸಂಖ್ಯೆ ಇರ್ತಕ್ಕಂಥ ಈ ನಗರಕ್ಕೆ ನಾವು ಅಂತರ್ಜಲವನ್ನು ಆಧಾರವಾಗಿ ಇಟ್ಕೊಂಡು ಬೋರ್ಗಳನ್ನು ಕೊರೆಯೋದ್ರ ಮೂಲಕನೇ ನೀರು ಕೊಡ್ತಾ ಇದ್ದೀವಿ. ಪ್ರತಿನಿತ್ಯ ಬೋರ್ ಡ್ರೈ ಆಗ್ತಾನೆ ಇರ್ತದೆ, ಕೊರಿತಾನೆ ಇದ್ದೀವಿ. ಈ ಸದ್ಯನೂ ಸಹ ಬಜೆಟಿನ ಅಮೌಂಟ್ ಅಲ್ಲಿ ಸಾಕಷ್ಟು ಬೋರ್ಗಳನ್ನ ಕೊರೆಯೋದಕ್ಕೆ ನಾವು ಅಮೌಂಟ್ ಅನ್ನ ಮೀಸಲಾಗಿ ಇಟ್ಕೊಂಡಿದೀವಿ. ಯಾವುದೇ ಕಾರಣಕ್ಕೂ ಜನರುಗಳು ನೀರು ಕೊಡಲ್ಲ ಅಂತಕ್ಕಂಥ ಒಂದು ಮನೋಭಾವನೆ ಬೇಡ. ಯಾವುದೇ ಸಂದರ್ಭದಲ್ಲಿ ಯಾವುದೇ ರೂಪದಲ್ಲಾಗ್ಲಿ ಟ್ಯಾಂಕರ್ ಮೂಲಕನಾದ್ರೂ ಆಗ್ಲಿ ಓಡಿಸ್ತೀವಿ, ಇಲ್ಲ ಅಂತ ಹೊಸದಾಗಿ ಬೋರ್ ಆದ್ರೂ ಕೊರೆಸ್ಬಿಟ್ಟು ಅದ್ರ ಮೂಲಕನಾದ್ರೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ. ಇನ್ನ ಚರಂಡಿಗಳು, ಮೋರಿಗಳು, ರಾಜಕಾಲುವೆಗಳು ಕ್ಲೀನ್ ಮಾಡೋದಕ್ಕೆ ನಾವು ಸಾಕಷ್ಟು ಅಮೌಂಟ್ ಅನ್ನ ನಾವು ನಿಗದಿಯಾಗಿ ಇಟ್ಕೊಂಡಿದೀವಿ. ಮಳೆಗಾಲ ಬರ್ತಕ್ಕಂಥ ಮುನ್ಸೂಚನೆ ಇರೋದ್ರಿಂದ ಈಗ ಆಲ್ರೆಡಿ ನಾವು ಪ್ರೀ ಪ್ಲಾನ್ ಅಲ್ಲಿ ಇದ್ದೀವಿ. ಎಲ್ಲದನ್ನು ಪ್ರೀ ಪ್ಲಾನ್ ಮಾಡ್ಕೊಂಡು ಯಾವುದೇ ರೀತಿಯಾಗಿ ನಮ್ಮ ನಗರದ ಸಾರ್ವಜನಿಕರಿಗೆ ತೊಂದರೆಗಳಾಗಬಾರದು ಅಂತಕ್ಕಂಥ ನಿಟ್ಟಿನಿಂದ ಎಲ್ಲಾ ಒಂದು ಪ್ರೀ ಪ್ಲಾನ್ ಮಾಡಿ ಸಿದ್ಧಪಡಿಸಿರ್ತಕ್ಕಂಥ ಬಜೆಟ್ ಆಗಿರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.